ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ನೇಮಕಾತಿ ಅಧಿಸೂಚನೆ ಬದಲಾವಣೆಗೆ ನೊಂದಂತ ಅಭ್ಯರ್ಥಿಗಳು ಕಿಡಿಕಾರ್ತಾ ಇದ್ದಾರೆ. 2019ರಲ್ಲಿ ವಾಯುವ್ಯ ಸಾರಿಗೆಯಲ್ಲಿ ಚಾಲಕರ ನೇಮಕಾತಿ ಕರೆಯಲಾಗಿತ್ತು. ಚಾಲಕ ಕಂ ನಿರ್ವಾಹಕ ಸೇರಿ 2814 ಜನರ ನೇಮಕಾತಿಯನ್ನ ಕರೆಯಲಾಗಿದೆ. 2020ರಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯಲ್ಲ. ಕೋವಿಡ್ ಬಂದಿತ್ತಲ್ಲ, ಆ ಕಾರಣಕ್ಕಾಗಿ 2022ರಲ್ಲಿ ಕೇವಲ 1000 ಹುದ್ದೆಗಳನ್ನು ಭರ್ತಿ ಮಾಡುತ್ತೆ ಸರ್ಕಾರ, ಅದಕ್ಕೆ ಅನುಮೋದನೆ ಕೊಡುತ್ತೆ. ಹೀಗಾಗಿ ಹಿಂದೆ ಹೊರಡಿಸಿದಂತ ಅಧಿಸೂಚನೆಯಂತೆಯೇ ನೇಮಕಾತಿ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ 15 ದಿನದೊಳಗೆ ನಿಮ್ಮ ನಿರ್ಧಾರವನ್ನ ತಿಳಿಸಿ, ಇಲ್ಲಾಂದ್ರೆ ನಾವು ಹೋರಾಟವನ್ನ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ.